ಹಾಯ್. ಈಗ ನಾಡಿದ್ದು ಮೇ 9ನೇ ತಾರೀಕಿಗೆ KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಆ ಪ್ರಾಕ್ಟಿಕಲ್ ಎಕ್ಸಾಮ್ ಹೇಗಿರುತ್ತೆ ಇದ್ರ ಬಗ್ಗೆ ನಿಮಗೆ ಐಡಿಯಾ ಇರಲಿ ಅಂತ ಈ ವಿಡಿಯೋನ ಮಾಡ್ತಿರೋದು. ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಇದು 200 ಮಾರ್ಕ್ಸ್ನ ಎಕ್ಸಾಮ್ ಆಗಿರುತ್ತೆ. ನಂತರ 50 ಕ್ವಶನ್ಸ್ ಇರುತ್ತೆ, 50 ಪ್ರಶ್ನೆಗಳಿರುತ್ತೆ. ಪ್ರತಿ ಸರಿಯಾದ ಉತ್ತರಕ್ಕೆ 4 ಮಾರ್ಕ್ಸ್. ಅದಕ್ಕೋಸ್ಕರ 50 × 4 ಎಷ್ಟಾಯಿತು, 200 ಮಾರ್ಕ್ಸ್ನ ಎಕ್ಸಾಮ್. ನಂತರ ಎಕ್ಸಾಮ್ನ ಡ್ಯೂರೇಷನ್ ಇದು ನಿಮ್ಗೆ ಹೇಳೋದಾದ್ರೆ 30 ಮಿನಿಟ್ಸ್ ಎಕ್ಸಾಮ್ ನಡೆಯುತ್ತೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಯಾಂಪಲ್ಸ್ ಅನ್ನ ಇಟ್ಟಿರ್ತಾರೆ. ಲೈವ್ ಸ್ಯಾಂಪಲ್ ಕೂಡ ಇಡಬಹುದು, ಇದರ ಕೆಲವೊಮ್ಮೆ ಫೋಟೋಸ್ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಈಗ ಸೀಡ್ಸ್ ಆಯಿತು, ಬೇರೆ ಬೇರೆ ರೀತಿಯ ಸೀಡ್ಸ್ ಕೊಟ್ಟಿರ್ತಾರೆ, ಅದನ್ನ ಐಡೆಂಟಿಫೈ ಮಾಡೋದಿರುತ್ತೆ. ಇದರ ಪ್ಲಾಂಟ್ಸ್ ಅನ್ನ ಐಡೆಂಟಿಫೈ ಮಾಡೋದಿರುತ್ತೆ. ಹಾಗೆ ಅನಿಮಲ್ ಬ್ರೀಡ್ಸ್ ಏನಿರುತ್ತೆ, ಬೇರೆ ಬೇರೆ ಬ್ರೀಡ್ಸ್ ಇರುತ್ತೆ, ಸೊ ಅದರ ಫೋಟೋಸ್ ಕೊಟ್ಟಿರ್ತಾರೆ, ಅದನ್ನ ಐಡೆಂಟಿಫೈ ಮಾಡೋದಿರುತ್ತೆ. ಸೊ ಈ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಯಾಂಪಲ್ಸ್ ಅನ್ನ ಇಟ್ಟಿರ್ತಾರೆ. ಆ ಸ್ಯಾಂಪಲ್ಸ್ ನೋಡ್ತೀರಾ, ಅದನ್ನ ಐಡೆಂಟಿಫೈ ಮಾಡ್ತೀರಾ. ಐಡೆಂಟಿಫೈ ಮಾಡಿದ ನಂತರ ಏನ್ ಮಾಡ್ತೀರಾ, ಆನ್ಸರ್ ಶೀಟ್ ಮೇಲೆ ಇರುತ್ತೆ, ಅಂದ್ರೆ OMR ಶೀಟ್ ಏನಿರುತ್ತೆ ಅದ್ರ ಮೇಲೆ ಮಾರ್ಕ್ ಮಾಡಿದಿರುತ್ತೆ. ನಂತರ ಕ್ವಶನ್ ಕನ್ನಡದಲ್ಲಿ ಕೊಟ್ಟಿರ್ತಾರ ಅಥವಾ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರ ಅಂತ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಆಪ್ಷನ್ಸ್ ಇರುತ್ತೆ. ನಿಮಗೆ ಯಾವುದು ಕಂಫರ್ಟಬಲ್ ಇದೆಯೋ, ಅಂದ್ರೆ ಯಾವ ಲ್ಯಾಂಗ್ವೇಜ್ ಚೆನ್ನಾಗಿ ಅನ್ಸತ್ತೋ, ಸೊ ಅದರ ಮೂಲಕ ನೀವು ಕ್ವಶನ್ ಏನಿದೆ ಅದಕ್ಕೆ ಆನ್ಸರ್ನ ತಿಳಿದುಕೊಂಡು OMR ಶೀಟ್ ಮೇಲೆ ಮಾರ್ಕ್ ಮಾಡಿದ್ರೆ ಆಯ್ತು. ನಂತರ ಅದೇ ನೆಗೆಟಿವ್ ಮಾರ್ಕಿಂಗ್ ಅಂತೂ ಇರಲ್ಲ. ಎಕ್ಸಾಮ್ಗೆ ನೀವು ಪ್ರಿಪರೇಷನ್ ನಡೆಸಿದ್ರೆ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಅಂದ್ರೆ 200 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಈ ಎಕ್ಸಾಮ್ ಅಲ್ಲಿ ಅಂದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಏನಿರುತ್ತೆ ಅದು 100. ಬಟ್ ಈಗ 100 ಮಾರ್ಕ್ಸ್ ಬಿತ್ತು, 100 ಮಾರ್ಕ್ಸ್ ಸಿಕ್ತು, 100ಗಿಂತ ಜಾಸ್ತಿ ಮಾರ್ಕ್ಸ್ ಸಿಕ್ತು ಅಂತ ಹೇಳಿದ್ರೆ ಸೀಟ್ ಸಿಕ್ಬಿಡತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಸೀಟ್ಸ್ ಕಡಿಮೆ ಇದಾವೆ. ಈ BSc ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸ್ ಅಥವಾ ಫಾರ್ಮ್ ಸೈನ್ಸ್ ಕೋರ್ಸಸ್ ಏನಿದಾವೆ, ಅಂದ್ರೆ BSc ಅಗ್ರಿಕಲ್ಚರ್ ಆಯಿತು, ಫಾರೆಸ್ಟ್ರಿ ಆಯಿತು, ನಂತರ ಹಾರ್ಟಿಕಲ್ಚರ್, ಸೆರಿಕಲ್ಚರ್ಸ್, ನಂತರ ವೆಟರ್ನರಿ, ಅದು ಕೂಡ ಅದರ ಅಡ್ಮಿಷನ್ ಕೂಡ ಇದ್ರ ಮೂಲಕ ಪಡೆದುಕೊಳ್ಬಹುದು. ಸೊ ಸೀಟ್ಸ್ ಕಡಿಮೆ ಇರೋದ್ರಿಂದ ನೀವು ಒಳ್ಳೆ ಸ್ಕೋರ್ ಮಾಡಿದ್ರೆ ಮಾತ್ರ ಸೀಟ್ ಸಿಗುತ್ತೆ. ಅಂದ್ರೆ 200ಗೆ ಒಂದು ಮಿನಿಮಮ್ 160+ ಸ್ಕೋರ್ ಮಾಡಿದ್ರೆ ಕ್ಯಾಟಗರಿ ಬೇಸಿಸ್ ಮೇಲೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಈಗ 180+ ಸ್ಕೋರ್ ಮಾಡೋದು ತುಂಬಾ ಒಳ್ಳೇದು, ಯಾಕಂದ್ರೆ ಸೀಟ್ ಸಿಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ನಂತರ ನಾಡಿದ್ದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಿರುವಂತಹ ನಿಮಗೆಲ್ರಿಗೂ ಕೂಡ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಎಲ್ಲರ ಎಕ್ಸಾಮ್ ಚೆನ್ನಾಗಾಗ್ಲಿ. ಜೈ ಹಿಂದ್, ವಂದೇ ಮಾತರಂ.